ನಾನು ಸ್ಕೂಲ್ ಬರ್ತಾಯಿತ್ತು. ನಾನು ಬರ್ತೀನಿ ಆಂಟಿ. ಹಾ ಪುಟಿ, ತುಂಬಾ ಲೇಟ್ ಆಗಿದೆ ಅಂತಿ. ಹುಷಾರಾಗಿ ಹೋಗರವ. ದಾರಿಲಿ ಹುಷಾರ್ ನೋಡು. ಬಾಕ್ಸಿಗೆ ಉಪ್ಪಿಟ್ಟು ಕಟ್ಟಿದೀನಿ, ಸ್ನಾಕ್ಸಿಗೆ ಸೇಬ್ ಕಟ್ಟಿದೀನಿ. ಮರಿದೇನೆ ಅಷ್ಟು ತಿನ್ಬಾರವ. ಹಾ ಆಂಟಿ, ಎಲ್ಲ ತಿನ್ ಬರ್ತೀನಿ. ಸರಿ ಆಂಟಿ, ಬಾಯ್. ನನಗೆ ಲೇಟ್ ಆಗಿದೆ, ಹೋಗ್ತೀನಿ. ಹಾ ಸರಿ ಪುಟಿ, ಹೋಗ್ಬಾ. ಅಪ್ಪ, ನನ್ನ ಸ್ಕೂಲಿಗೆ ಲೇಟ್ ಆಯ್ತಪ್ಪಾಜಿ. ನಾನು ಸ್ಕೂಲ್ಗೆ ಹೋಗಿ ಬರ್ತೀನಿ. ಹಾ ಸರಿಮ್ಮ, ಹೋಗ್ ಬಾ ಹೋಗು. ಸರಿ ಶಿವು, ಪುಟ್ಟಿ ನೀವು ಓದ್ಲು. ನಾಷ್ಟಕ್ಕ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ. ಈಗ ಊಟಕ್ಕೆ ಏನ್ ಮಾಡಿ ಶಿವು? ಇನ್ನು ಅಮ್ಮ ಅಜ್ಜ ಯಾವಾಗ ಬರ್ತಾರೆ? ಅಯ್ಯೋ ಚಿನ್ನು, ನಮ್ಮವ್ವ ಓದಕ್ಕೆ ಯಾವಾಗ ಬರ್ತಾಳ ಅಂತ ಹೇಳಕ್ ಆಗಲ್ಲ. ಆದ್ರ ಅಪ್ಪ ಇನ್ನೊಂದ್ ತಾಸು ಬರ್ಬೋದು ಈಗ. ಸರಿ ಶಿವು, ಹಂಗಾದ್ರೆ ಈಗ ಅಜ್ಜ ಬರ್ತಾರಂತ್ರಿ. ಊಟಕ್ಕೆ ಏನ್ ಮಾಡ್ಲಿ ಶಿವು? ಊಟ ತಾನೆ ಈಗ ಮಾಡುವಂತೆ ಇರು. ಈಗ ತಾನೇ ಬೆಳಕಾಗಿದೆ. ಈಗ ಮಾಡುವಂತೆ. ಅಯ್ಯೋ ಶಿವು, ಈಗ ಅಜ್ಜ ಇನ್ನೊಂದ್ ತಾಸಲ್ಲಿ ಬರ್ತಾರಂತೀರಿ. ಒಂದ್ ತಾಸಲ್ಲಿ ಅಡ್ಗೆ ಮಾಡೋದಾಗುತ್ತಾ? ನಾನು ಅಡ್ಗೆ ಮಾಡಕ್ ಹೋಗ್ತೀನಿ ಶಿವು, ಕೈ ಬಿಡಿ. ಪ್ಲೀಸ್ ಚಿನ್ನು, ಇನ್ನೂ ತುಂಬಾನೇ ಟೈಮ್ ಇದೆ. ಅಪ್ಪ ಅದು ಬೇಕು ಇದು ಬೇಕು ಅಂತಾನು ಕೇಳೋದಿಲ್ಲ. ಉಪ್ಪಿಟ್ಟಿದೆ ತಾನೆ ಸ್ವಲ್ಪ, ಅದನ್ನೇ ಕೊಡುವಂತೆ. ಆಮೇಲೆ ಬೇಕಾದ್ರೆ ಅಡುಗೆ ಮಾಡುವಂತೆ. ರಾತ್ರಿನೂ ಪುಟ್ಟಿ ಒಬ್ಳೆ ಆಗ್ತಾಳಂತಂದು ಬಂದ್ಬಿಟ್ಟು ಈಗೂನು ಹಂಗೆ ಓಡೋಗ್ತೀಯ. ಇರು ಸ್ವಲ್ಪ. ಅಯ್ಯೋ ಪ್ಲೀಸ್ ಶಿವು, ಕೈ ಬಿಡಿ. ನಾನ್ ನಿನ್ನೆ ತಾನೇ ನಿಮ್ಗೆ ಏನ್ ಹೇಳಿದ್ದೀನಿ, ಅಲ್ಲಿ ಆಲ್ರೆಡಿ ಮರ್ತು ಬಿಟ್ಟಿದ್ದೀರಾ? ಗೌರಕ್ಕ ಬಂದು ಇದನ್ನ ಒಪ್ಕೋತಾನ, ನಾ ಇಬ್ರು ದೂರ ದೂರ ಇರ್ಬೇಕಂತ ಹೇಳಿದ್ದೆ ತಾನೆ. ಮತ್ತೆ ಅದೇನಾ ನಿಮ್ದು? ಚಿನ್ನು, ಗೌರಿನ ಒಪ್ಸೋದಲ್ಲ, ನಾನು ಒಪ್ಸ್ತೀನಿ. ಬಾ, ಒಂದ್ ಪಪ್ಪಿ ಕೊಡು ಬಾ. ಈಗ ತುಂಬಾ ದಿನಾನೇ ಆಯ್ತು ನೀನ್ ನನಗೆ ಪಪ್ಪಿ ಕೊಟ್ಟು. ಆಲ್ಮೋಸ್ಟ್ ಆಲ್ 1.5 ತಿಂಗಳಾಯ್ತನ. ಒಂದ್ ಪಪ್ಪಿ ಕೊಡು ಬಾ ಇವತ್ತು. ಅಯ್ಯೋ ಹೋಗಿ ಶಿವು, ಯಾರಾದ್ರೂ ಬಂದ್ ನೋಡಿದ್ರೆ ಏನ್ ಅನ್ಕಂತಾರೆ? ನೋಡು, ಬಾಗ್ಲು ಹಾಗೆ ತೆಗ್ದಿದೆ. ಯಾರಾದ್ರೂ ಬಂದ್ರೆ ನಮ್ಮಿಬ್ರ ಬಗ್ಗೆ ಏನ್ ಅನ್ಕೋಬಾರ್ದು. ಅಯ್ಯೋ, ಇಲ್ಲಿ ಯಾರು ಬರಲ್ಲ, ಏನು ಅನ್ಕೊಂಡಲ್ಲ. ಬಾ ನೀನು. ಶಿವು, ಏನ್ ಮಾಡ್ತಾ ಇದ್ದೀರಾ ನೀವು? ಕೈ ಬಿಡಿ ಶಿವು. ಯಾರಾದ್ರೂ ಬಂದ್ರೆ ಹೆಂಗೆ? ಬಿಡಿ ಶಿವು, ಪ್ಲೀಸ್ ಶಿವು. ಪ್ಲೀಸ್ ಚಿನ್ನು, ಯಾರು ಬರೋದಿಲ್ಲ. ತುಂಬಾ ದಿನ ಆಯ್ತು. ನೀನ್ ಕಣ್ ಮುಚ್ಕೋ, ನಾನು ಒಂದ್ ಪಪ್ಪಿ ಕೊಡ್ತೀನಿ. ಆಮೇಲೆ ನೀನ್ ಕೊಡುವಂತೆ. ಪ್ಲೀಸ್ ಚಿನ್ನು. ಪ್ಲೀಸ್ ಶಿವು, ಅರ್ಥ ಮಾಡ್ಕೊಳ್ಳಿ. ನೀನು ನನ್ನ ಅರ್ಥ ಮಾಡ್ಕೋ ಚಿನ್ನು. ಸರಿ ಆಯ್ತು, ಒಂದೇ ಪಪ್ಪಿ ನೋಡು. ಸರಿ ಆಯ್ತು. ನೀ ಕಣ್ ಮುಚ್ಕೋ. ಫಸ್ಟ್ ನಾನ್ ಕೊಡ್ತೀನಿ, ಆಮೇಲೆ ನೀ ಕೊಡುವಂತೆ. ಸರಿ ಶಿವು. ಹ್ಮ್ ಸಾಕ್ ಬಿಡು ಶಿವು. ಅಜ್ಜ ಬಂದ್ರೆ ನೋಡಿದ್ರೆ ಏನ್ ಅನ್ಕೊಂಡಾರ ನನ್ ಬಗ್ಗೆ? ನನ್ನ ಈ ಮನೇಲಿ ಒಂದ್ ನಿಮಿಷನೂ ಇರ್ಸ್ಕೊಳಲ್ಲ ನೋಡು. ಸಾಕ್ ಬಿಡು ಶಿವು. ಅಯ್ಯೋ, ಯಾರು ಬರೋದಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಇನ್ನೂ ಅಪ್ಪ ಬರಕ ಒಂದ್ ತಾಸು. ಅಪ್ಪ ಬರೋದು ದಿನಾಲು 10 ಗಂಟೆ ಮೇಲೇನೆ. ಇನ್ನು ಈಗ 9 ಗಂಟೆ ಆಗೈತಿ. ಸುಮ್ನೆ ಇರು ನೀನು. ಈ ಸಮಯ ಮತ್ತೆ ಸಿಗೋದಿಲ್ಲ. ಮತ್ತೆ ಅಪ್ಪ ಬಂದ್ರ ಅಪ್ಪನು ಇವತ್ ಮತ್ತೆ ಹೊಲಕ್ ಹೋಗಲ್ಲ. ಅಮ್ಮನು ಬಂದ್ರ ಮತ್ತೆ ಸರೋಜ ಮನೆಗೂ ಹೋಗಲ್ಲ. ಇದಾ ಸರಿಯಾದ ಸಮಯ. ಸುಮ್ನೆ ಇರು ಚಿನ್ನು, ಇನ್ನೂ ಒಂದ್ ಪಟ್ಟಿ ಕೊಡ್ತೀನಿ. ಪ್ಲೀಸ್ ಶಿವು, ನಾನು ಅಡ್ಗೆ ಮಾಡಕ್ ಹೋಗ್ತೀನಿ, ಪ್ಲೀಸ್ ಬಿಡಿ. ಇಲ್ಲ ಚಿನ್ನು, ಇವತ್ ಬಿಡೋದಿಲ್ಲ ನಾನು. ನಿನ್ನ 1 ತಿಂಗಳು ಬಿಟ್ಟು ಹೆಂಗಿದ್ದೀನಿ ಅಂತ ನನಗ್ ಗೊತ್ತು. ಇವತ್ತು 1 ತಿಂಗಳದ್ದೆಲ್ಲಾನು ಇವತ್ತನ ನನ್ ಪ್ರೀತಿನ ಎಲ್ಲಾನು ನಿನ್ ಮೇಲೆ ತೋರಿಸ್ತೀನಿ. ಯಾರು ಏನಾದ್ರು ಅನ್ಕೊಳ್ಳಿ. ಶಿವು, ಶಿವು, ಏನ್ ಮಾಡಕತ್ತೀಯಪ್ಪ? ಶಿವು, ಯಾರೋ ಬಂದಂಗಾಯ್ತು, ಕೈ ಬಿಡಿ. ನಿಮ್ ಹೆಸರು ಕೂಗ್ತಾ ಇದ್ದಾರೆ. ಅಯ್ಯೋ ಹೌದು ಚಿನ್ನು, ಈ ವಾಯ್ಸು ಸರೋಜ್ ಅಕ್ಕಂದು. ಅದು ಅವತ್ತು ನಾವಿಬ್ರು ಒಂತಲೆ ಇದ್ದಾಗ ಗೌರಿ ಒಬ್ಬಳನ್ನ ಕರ್ಕೊಂಡ್ ಬಂದಿದ್ರಲ್ಲ, ಅವರು ಸರೋಜಕ್ಕ. ಅವರು ನೀನ್ ನೋಡಿದಾರ? ಮತ್ತೆ ನೋಡಿ ನೀನೇ ಚಿನ್ನು ಅಂತಂದು ಕೂನ್ ಹಿಡಿಯೋಕ್ ಮುಂಚೆ ಹೋಗ್ಬಿಡು. ಚಿನ್ನು, ಅಡ್ಗೆ ಕೋಣೆಕ್ ಹೋಗ್ ನೀನು. ಸರಿ ಶಿವು, ನೀವೇನಾದ್ರೂ ಮ್ಯಾನೇಜ್ ಮಾಡಿ ಅವ್ರನ್ನ ಕಳಿಸ್ಬಿಡಿ. ಮತ್ತೆ ನನ್ನ ನೋಡಕ ಒಳಗಡೆ ಕಳಿಸ್ಬಿಡಿ. ಸರಿ ಆಯ್ತು. ಅವ್ರು ಬರೋ ಮುಂಚೆ ನೀನು ಒಳಗಡೆ ಹೋಗು. ಸರಿ ಶಿವು. ಈ ಸರೋಜ ಅಕ್ಕ ಯಾಕೆ ನಮ್ಮನೆಗೆ ಇಷ್ಟೊತ್ತನೇ ಬಂದ್ರು? ನಮ್ಮ ಅಮ್ಮನೂ ಅವ್ರ ಮನೇಲೇ ಇದ್ದಾರ. ಇವ್ರು ಯಾಕೆ ನಮ್ಮನೆಗೆ ಬಂದ್ರು ಏನೋ? ಇರು, ಕರಿತೀನಿ ಒಳಗಡೆ. ಬನ್ನಿ ಸರೋಜಕ್ಕ, ಇಲ್ಲೇ ಒಳಗಡೆ ಇದ್ದೀನಿ, ಬನ್ನಿ. ಶಿವು, ಇಲ್ಲೇ ಇದೆಯಲ್ಲಪ್ಪ ಶಿವು. ಅವಲ್ಲಿಂದ ಶಿವು ಶಿವು ಅಂತ ಕೂಗ್ತಾ ಇದ್ದೀನಿ. ಓ ಅಂತ ಅನ್ನುವಲ್ಲಿ ಅಲ್ಲ.
ಅಯ್ಯೋ ಇಲ್ಲಕ್ಕ, ನಾನು ಸ್ನಾನ ಮಾಡ್ತಾ ಇದ್ದೆ, ನಿಮ್ಮ ವಾಯ್ಸ್ ಕೇಳ್ತು. ಹಂಗೆ ಬಟ್ಟೆ ಹಾಕೊಂಡು ಹಂಗೆ ಹೊರಗಡೆ ಬಂದೆ. ಈಗ ಬಂದೆ, ನೀವು ಬಂದ್ರಿ ನೋಡು. ಹೌದೇನಪ್ಪ ಶಿವು? ಏನಕ್ಕ, ಅಮ್ಮ ನಿಮ್ಮನೇಲೇ ಇದ್ದಾರ, ಆದ್ರೂ ನೀವು ನಮ್ಮನೆ ಬಂದ್ಬಿಟ್ರ. ಆದ್ರ ಕೈಯಲ್ಲಿ ಏನೋ ರೊಟ್ಟಿ ಹಿಡ್ಕೊಂಡು ಬಂದಿದ್ರಿ. ಹೂನಪ್ಪ ಶಿವು, ನಿಮ್ಮಮ್ಮ ನಮ್ಮ ಮನೇಲೆ ಅದಾಳ. ಸುಮಾಗ ಬುತ್ತಿ ಮಾಡ್ಬೇಕಲ್ಲಪ್ಪ, ಅದಕ್ಕೆ ರೊಟ್ಟಿ ಮಾಡಾಕತ್ತಿದ್ವಾ. ಅದಕ್ಕೆ ಅವಾಗ ಗುಂಡ ಮೇಡಿದ್ಲು, ನಮ್ಮ ಶಿವಗ ಖಡಕ್ ರೊಟ್ಟಿ ಅಂದ್ರೆ ಇಷ್ಟವ. ಅದ್ರಕ ಉಳ್ಳಾಗಡ್ಡಿ ಕೊಯ್ಕೊಂಡು ಎಣ್ಣೆ ಖಾರ ಪುಡಿ ಹಾಕ್ಕೊಂಡು ತಿಂತಾನ ಅಂತಂದ. ಅಕ್ಕ ಒಂದು 4 ರೊಟ್ಟಿ ಕೊಡಕ್ಕಂತ ಬಂದಪ್ಪ. ಹೌದೇನಕ್ಕ? ಥ್ಯಾಂಕ್ಸ್ ರೀ ಅಕ್ಕ. ನನಗೆ ರೊಟ್ಟಿ, ಒಣ ರೊಟ್ಟಿ, ಹಂಗೆ ಉಳ್ಳಾಗಡ್ಡಿ ಪಲ್ಯ ಇದ್ರ ನನಗೆ ತುಂಬಾನೇ ಇಷ್ಟ ಅಕ್ಕ. ರೊಟ್ಟಿ ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸಿ ಅಕ್ಕ. ಅಯ್ಯೋ ಇರ್ಲಿ ಬಿಡಪ್ಪ ಶಿವು, ತಗೋ ರೊಟ್ಟಿನ ಒಳಗಡೆ ಇಡ್ತೀಯ ನೋಡು. ಹಾಂ ಸರಿ, ಕೊಡಿ ಅಕ್ಕ. ಸರಿಪ್ಪ ಶಿವು, ಹಂಗಾರೆ ನಾನು ಹೋಗ್ತೀನಿ. ನಿಮ್ಮಮ್ಮನ ಒಬ್ಬಳ ಬಿಟ್ಟು ಬಂದಿ ನಮ್ಮ ಮನೇಲಿ, ನಾನು ಹೋಗಿ ಬರ್ತೀನಿ ತಗಾರಪ್ಪ. ಹಾಂ ಸರಿ ಅಕ್ಕ, ಹೋಗಿ ಬನ್ನಿ. ಹೌದು ಶಿವು, ಗುಂಡ ಹೇಳ್ತಿದ್ಲು, ಯಾರೋ ನಿನ್ನ ಫ್ರೆಂಡ್ ಚಾರು ಅಂತ ಮನೆಗೆ ಬಂದಾಳಂತೆ. ಆಕೆ ಎಲ್ಲ ಮನೆ ಎಲ್ಲ ಕೆಲಸ ಮಾಡ್ತಾಳಂತೆ. ಹೌದು, ಎಲ್ಲಿ ಕಾಣವಳ್ಳಲ್ಲ. ನಾನು ರೊಟ್ಟಿ ಕೊಟ್ಟು ಹಂಗೆ ನೋಡ್ಕೊಂಡು ಹೋಗಕ್ಕಂತ ಬಂದೆ, ಎಲ್ಲಿ ಕಾಣಿಸ್ತಾ ಇಲ್ಲಲ್ಲ ಶಿವು? ಅಯ್ಯೋ, ಸರೋಜಕ್ಕ ಚಿನ್ನು ನೋಡ್ತೀನಿ ಅಂತಿದ್ದಾರೆ. ಅವ್ರೇನಾದ್ರು ಚಿನ್ನು ನೋಡಿದ್ರ ಇವ್ರಿಗೆ ಚಾರು ಅಲ್ಲ ಚಿನ್ನು ಅಂತಂದು ಗುರ್ತು ಹಿಡಿದು ಬಿಡ್ತಾರ. ಮತ್ತೆ ಗೌರಿಗೆ ಫೋನ್ ಮಾಡಿ ಹೇಳಿದ್ರು ಹೇಳ್ಬೋದು. ಈಗ ಚಿನ್ನುನ ಹೆಂಗಾದ್ರೂ ಇವ್ರಿಗೆ ಮೀಟ್ ಮಾಡಿಸ್ಬಾರ್ದು, ಏನಾದ್ರು ಹೇಳಿ ಕಳಿಸ್ಬಿಟ್ರಾಯ್ತು. ಅಯ್ಯೋ, ಅದು ನಮ್ಮ ಫ್ರೆಂಡ್ ಚಾರುನ ಅಕ್ಕ, ಆಕೆ ನೋಡಕ್ ಬಂದಿರ. ಅಯ್ಯೋ ಅಕ್ಕ, ಈಗ ಅವರು ಸ್ನಾನ ಮಾಡಕ್ ಹೋಗ್ತೀನಿ ಅಂತಂದು ಒಳಗಡೆ ಹೋದ್ರಲ್ಲಕ್ಕ. ಸ್ವಲ್ಪ ಹೊತ್ತು ಕೂಡ್ತೀರನಕ್ಕ, ಬರ್ತಾರ, ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹೋಗುವಂತಿ. ಅಯ್ಯೋ ಹೌದೇನಪ್ಪ, ಈಗ ಹೋದ್ ನನ್ನ ಚಳಕಕ್ಕೆ. ಅಯ್ಯೋ ಸರಿ ತಗಪ್ಪ, ಹಂಗಾರ ಯಾವಾಗಾದ್ರೂ ನೋಡ್ತೀನಿ. ಮನೇಲಿ ನಿಮ್ಮ ಅವ್ವನ ಒಬ್ಬಕ್ಕೆ ಬಿಟ್ಟು ಬಂದೀನಿ, ಜಲ್ದಿ ಹೋಗಿ ಬೇಗ ಕೊಟ್ಟು ಬಂದ್ಬಿಡ್ತೀನಿ ಅಂದೀನಿ. ಇನ್ನೊಂದ್ಸಕ ಯಾವಾಗಾದ್ರೂ ಇದ್ರೂ ಬರ್ತೀನಿ ತಗೊಳಪ್ಪ. ಹಾಂ ಸರಿ ಅಕ್ಕ, ಹಂಗೆ ಮಾಡಿ ಹಂಗಾದ್ರೆ. ಸರಿಪ್ಪ ಶಿವು, ನಾನು ಹೋಗಿ ಬರ್ತೀನಿ ಹಂಗಾರೆ. ಹಾಂ ಸರಿ ಅಕ್ಕ, ಹೋಗಿ. ಕತೆ ಮುಂದುವರಿಯುವುದು.